ಕದನ ವಿರಾಮ ಘೋಷಣೆ ಬಳಿಕವೂ ಯುದ್ಧ ಮಾತ್ರ ಮುಗಿತಾ ಇಲ್ಲ. ಇಸ್ರೇಲ್ ಮೇಲೆ ಹೊಸದಾಗಿ ಕ್ಷಿಪಣಿಗಳ ಮಳೆ ಸುರಿಸಿದೆ ಇರಾನ್. ಇರಾನ್ ವಿರುದ್ಧ ಇಸ್ರೇಲ್ನಿಂದಲೂ ಕೂಡ ವಾಯು ದಾಳಿಗೆ ಸಿದ್ಧತೆ ನಡೀತಾ ಇದೆ. ಇಸ್ರೇಲ್ ಮೇಲೆ ಹೊಸದಾಗಿ ಕ್ಷಿಪಣಿಗಳ ದಾಳಿ ಮಾಡಿದೆ. ಇರಾನ್ ವಿರುದ್ಧ ಸಿಡಿದದ್ದ ಇಸ್ರೇಲ್ನಿಂದಲೂ ಕೂಡ ದಾಳಿಗೆ ತಯಾರಿ ನಡೀತಾ ಇರೋದು. ಇಸ್ರೇಲ್ನ ಜೆರೂಸಲೇಂ ಸೇರಿದಂತೆ ಹಲವು ನಗರಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ ದೇಶಾದ್ಯಂತ ಮೊಳಗಿದ ಮುನ್ನೆಚ್ಚರಿಕಾ ಸೈರನ್ಗಳು. ಇರಾನ್ ವಿರುದ್ಧ ಶಕ್ತಿಶಾಲಿ ವಾಯು ದಾಳಿಗೆ ಇಸ್ರೇಲ್ ಸಜ್ಜಾಗಿದೆ. ಇರಾನ್ ವಿರುದ್ಧ ಶಕ್ತಿಶಾಲಿ ವಾಯು ದಾಳಿಗೆ ಇಸ್ರೇಲ್ ಸಜ್ಜಾಗಿರುವುದು. ಕದನ ವಿರಾಮ ಘೋಷಣೆ ಆಗಿದೆ. ಕದನ ವಿರಾಮ ಘೋಷಣೆ ಬಳಿಕವೂ ಕೂಡ ಇಲ್ಲಿ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ ಇಸ್ರೇಲ್ನ ಮೇಲೆ ನಿರಂತರವಾಗಿ ದಾಳಿಯನ್ನ ನಡೆಸ್ತಾನೆ ಇದೆ. ಇಸ್ರೇಲ್ ಮೇಲೆ ಹೊಸದಾಗಿ ಕ್ಷಿಪಣಿಗಳ ಮಳೆ ಸುರಿಸಿದ ಇರಾನ್. ಇದನ್ನೆಲ್ಲ ನೋಡ್ತಾ ಇಸ್ರೇಲ್ ಸೈಲೆಂಟ್ ಆಗಿರುತ್ತಾ? ಇಲ್ಲ. ಇಸ್ರೇಲ್ ಈ ಹಿಂದಿನಿಂದಲೂ ಕೂಡ ಒಂದೇ ಉದ್ದೇಶ, ಒಂದೇ ಟಾರ್ಗೆಟ್, ಅದು ಅಯಾತೋಲಾ ಖಮೇನಿ. ಅಲ್ಲಿನ ಸರ್ವೋಚ್ಚ ಅಧಿಕಾರಿ ಖಮೇನಿಯನ್ನ ಹೊಡೆದಾಕಬೇಕು. ಆತನನ್ನ ಹೊಡೆದಾಕಿದ್ರೆ ಎಲ್ಲರೂ ಸೈಲೆಂಟ್ ಆಗ್ತಾರೆ ಅನ್ನೋದು ಇಸ್ರೇಲ್ನ ವಾದ. ಬೆಂಜಮಿನ್ ನೇತನ್ಯಾಹು ಹೇಳ್ತಾ ಇರೋದು ಕೂಡ ಅದೇ. ಇದೆಲ್ಲದರ ನಡುವೆ ಅಮೆರಿಕ ಕೂಡ ಎಂಟ್ರಿ ಆಯಿತು. ಅಮೆರಿಕ ಎಂಟ್ರಿ ಕೊಟ್ಟು ಎಚ್ಚರಿಕೆ ಕೊಟ್ಟ ನಂತರ ಕದನ ವಿರಾಮ ಘೋಷಣೆ ಆಯಿತು. ಕದನ ವಿರಾಮ ಘೋಷಣೆ ಬಳಿಕವೂ ಕೂಡ ಇಲ್ಲಿ ಇರಾನ್ ಕ್ಷಿಪಣಿ ದಾಳಿಯನ್ನ ನಡೆಸಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈಗ ಕ್ಷಿಪಣಿ ದಾಳಿಯನ್ನ ನಡೆಸಿದೆ ಇರಾನ್ ಇಸ್ರೇಲ್ ಮೇಲೆ. ಈಗ ಇರಾನ್ ವಿರುದ್ಧ ಸಿಡಿದದ್ದಂತ ಇಸ್ರೇಲ್ ವಾಯು ದಾಳಿಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಸೊ ಕದನ ವಿರಾಮ ಘೋಷಣೆ ಆದ ನಂತರವೂ ಕೂಡ ಯುದ್ಧ ಮುಂದುವರಿತಾ ಇದೆ ಅಂತ ಅಂದ್ರೆ ಇನ್ನೂ ರಣಭೀಕರವಾಗಿರುತ್ತೆ ಈ ಯುದ್ಧ ಅಂತಾನೆ ಹೇಳಬಹುದು. ಇಸ್ರೇಲ್ನ ಜೆರೂಸಲೇಂ ಸೇರಿದಂತೆ ಹಲವು ನಗರಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಇಸ್ರೇಲ್ ದೇಶದಾದ್ಯಂತ ಮುನ್ನೆಚ್ಚರಿಕೆ ಸೈರನ್ಗಳು ಮೊಳಗಿದಾವೆ. ಇರಾನ್ ವಿರುದ್ಧ ಶಕ್ತಿಶಾಲಿ ವಾಯು ದಾಳಿಗೆ ಇಸ್ರೇಲ್ ಸಜ್ಜಾಗಿದೆ. ಇರಾನ್ ವಿರುದ್ಧ ಶಕ್ತಿಶಾಲಿ ವಾಯು ದಾಳಿಗೆ ಇಸ್ರೇಲ್ ಈಗ ಸಜ್ಜಾಗಿರೋದು.